side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಒಂದು ರೆಸಾರ್ಟ್ ಹೋಗಿದ್ವಲ್ಲ, ಅದ್ರದ್ದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದ್ರ ಹೆಸರು ಮಿನುಗು ರಿಟ್ರೀಟ್ ಅಂತ. ಇದು ಮಂಡ್ಯದಿಂದ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ, ಮೈಸೂರಿಂದ ಒಂದು 45 ಕಿಲೋಮೀಟರ್ಸ್ ಆಗುತ್ತೆ, ಮತ್ತು ಫ್ರಮ್ ಬ್ಯಾಂಗ್ಳೂರ್ ಇದು ಅರೌಂಡ್ 110 ಕಿಲೋಮೀಟರ್ಸ್ ಆಗುತ್ತೆ. ಇದು ಅಂದರೆ ಒಳ್ಳೆ ಲೊಕ್ಯಾಲಿಟಿಯಲ್ಲಿದೆ. ನಾವು ಹೋಗಿದ್ವಿ ಫ್ಯಾಮಿಲಿ ಎಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕಿಡ್ಸ್ಗಳಿಗೆ ಒಳ್ಳೆ ಗೇಮ್ಸು ಮತ್ತು ಇನೋವೇಟಿವ್ ಗೇಮ್ಸು ಎಲ್ಲನೂ ಇದೆ. ಸೊ ಫುಲ್ ಫ್ಯಾಮಿಲಿ ಎಂಜಾಯ್ ಮಾಡ್ಬೋದು. ಎಲ್ಲ ಫೆಸಿಲಿಟೀಸ್ ಕೂಡ ಇದೆ. ಇಲ್ಲಿ ನೋಡಿ, ನನ್ನ ಮಗ ಆಟ ಆಡ್ತಾ ಇದ್ದಾನೆ, ದಕ್ಷ ಆಟ ಆಡಿಸ್ತಾ ಇದ್ದಾಳೆ. ಮತ್ತು ರೋಪ್ ಗೇಮ್ಸು ಮತ್ತು ಟಯರ್ದು ಎಲ್ಲನೂ ಇದೆ. ಜಿಪ್ ಲೈನು, ಸ್ಕೈ ಡ್ರೈವು ಎಲ್ಲ ಆಪ್ಷನ್ಸ್ ಕೂಡ ಇದೆ ಇಲ್ಲಿ. ಮತ್ತು ಇದು ಬೈಕ್ ರೈಡ್ ಇರುತ್ತೆ. ಇದಕ್ಕೆ ನಾವು ಪೇ ಮಾಡಬೇಕು 200 ಪರ್ ಪರ್ಸನ್ನು. ಅದು ಬಿಟ್ಟು ಬೇರೆ ಇಂಡೋರ್ ಔಟ್ಡೋರ್ ಗೇಮ್ಸ್ ಎಲ್ಲ ನಮ್ಮ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗುತ್ತೆ. ಇದು ನೋಡಿ, ಡಾಲ್ಮೆಂಟ್ರಿ ಇದು. ಸೊ ನಾವೇನಾದ್ರೂ ಒಂದು 7 ಜನ 8 ಜನ ಆ ಥರ ಎಲ್ಲಾದ್ರೂ ಗ್ರೂಪ್ ಹೋದರೆ ಈ ಥರ ರೂಮ್ಸ್ನ ಬ್ಲಾಕ್ ಮಾಡ್ಕೋಬೋದು. ನಾನಂದರೆ ಅವ್ರ ಹತ್ರ ಕೇಳ್ಬಿಟ್ಟು ಪರ್ಮಿಷನ್ ತೊಗೊಂಡು ನಿಮ್ಗಳಿಗೂ ಯೂಸ್ ಆಗಲಿ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ವೆರೈಟೀಸ್ ಆಫ್ ಆಪ್ಷನ್ಸ್ ಇದೆ. ಸೊ ಈ ಥರ ಸಿಂಗಲ್ ವಿಲ್ಲಾಸ್ಗಳು ಕೂಡ ಸಿಗುತ್ತೆ. ಇದೆಲ್ಲ ನಿಮ್ಗೆ ಅರೌಂಡ್ 2400 ಅನಿಸುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಕ್ಲೆನ್ಲಿನೆಸ್ ಚೆನ್ನಾಗಿದೆ, ಇಂಡಿಪೆಂಡೆಂಟಾಗಿ ಪ್ರೈವಸಿ ಕೂಡ ಇದೆ. ಸೊ ಫ್ಯಾಮಿಲಿ ಹೋದರೂ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಸೊ ಇದು ಸಿಂಗಲ್ ರೂಮ್ಸು ಈ ಥರ ಇರುತ್ತೆ. ಮತ್ತು ಫುಲ್ ಯಾವ ಕಡೆ ನೋಡಿದ್ರು ನಿಮಗೆ ಗ್ರೀನ್ರಿ. ನೋಡಿ, ದಕ್ಷ ಇದೇನು ಸೈಕ್ಲಿಂಗ್ ಮಾಡ್ತಾ ಇದ್ದಾಳೆ. ಎಲ್ಲರೂ ಒಂದೊಂದ್ಸರಿ ಟ್ರೈ ಮಾಡ್ತಾ ಇದ್ವಿ. ಇದು ನನ್ನ ಸಿಸ್ಟರ್ ಹಸ್ಬೆಂಡು. ಇದನ್ನು ಸ್ಟಾರ್ಟಿಂಗ್ ನೋಡೋಕೆ ಭಯ ಆಗುತ್ತಷ್ಟೇ, ಆಮೇಲೆ ಅನ್ಸಲ್ಲ. ಚೆನ್ನಾಗಿ ಅನಿಸ್ತಿತ್ತು ಎಲ್ಲ ಗೇಮ್ಸು. ನಾನು ಒಟ್ಟಿನಲ್ಲಿ ಒನ್ ಡೇ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದ್ರೂ ಹೆಲ್ದಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಚೆನ್ನಾಗಿದೆ. ನೀವುಗಳು ವಿಸಿಟ್ ಮಾಡಿ. ಮತ್ತು ನಾನೇನು ಹೇಳ್ತಾ ಇದ್ದೀನಿ, ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ. ನಾನು ನನ್ನ ಫ್ಯಾಮಿಲಿ ಜೊತೆ ಹೋಗಿದ್ನಲ್ಲ, ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಅಷ್ಟೇ ಈ ವಿಡಿಯೋ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ವೇ ಅಲ್ಲ. ಮತ್ತು ಅಲ್ಲಿ ಒಂದು ಮಧ್ಯದಲ್ಲಿ ಒಂದು ಮನೆ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಂದರೆ ತುಂಬ ಚೆನ್ನಾಗಿದೆ. ಇದು ಶೂಟಿಂಗ್ ಹೌಸಸ್ ಇರುತ್ತಲ್ಲ, ಆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಇದು ಎಂಟ್ರೆನ್ಸು. ಸೊ ಹೋಗ್ತಿದ್ದಂಗೆ ಅಲ್ಲಿ ಡೈನಿಂಗ್ ಸ್ಪೇಸ್ ಇದೆ, ಮತ್ತು ಆ ಕಡೆ ಓಪನ್ ಕಿಚನ್ ಟೈಪ್ ಮಾಡ್ಕೊಂಡಿದ್ದಾರೆ. ಮತ್ತು ರೂಮ್ಸ್ಗಳು ಇದೆ. ಇಲ್ಲೂ ರೂಮ್ಸ್ಗಳು ಪ್ರಾವಿಷನ್ ಬೇಕಂದರೆ ಇಲ್ಲೂ ಕೊಡ್ತಾರೆ. ಇದು ಕಂಪ್ಲೀಟ್ ಒಂದು ಮನೆಯಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಎಲ್ಲ ಫೆಸಿಲಿಟೀಸ್ ಕೂಡ ಇದರಲ್ಲಿ ಹೈಫೈ ಆಗಿ ಮಾಡಿದ್ದಾರೆ. ಇಲ್ಲಿ ಲಿವಿಂಗ್ ರೂಮ್ ಮಾಡಿದ್ದಾರೆ, ಲಿವಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಇದು ಡ್ಯೂಪ್ಲೆಕ್ಸ್ ಅಂದರೆ ಕಾನ್ಸೆಪ್ಟಲ್ಲಿ ಮಾಡಿರೋದು. ಮನೆ ಅಂತೂ ತುಂಬ ಚೆನ್ನಾಗಿದೆ. ನಾವೆಲ್ಲ ಹೋಗಿ ಎಲ್ಲ ಒಂದೊಂದು ಕಡೆ ನೋಡ್ಕೊಂಡು ಬಂದ್ವಿ. ಮತ್ತೆಲ್ಲ ಅರೇಂಜ್ಮೆಂಟ್ಸು ಕೂಡ ನೀಟಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ನೀವು ಡೇ ಔಟ್ ಪ್ಯಾಕೇಜ್ ತೊಗೊಂಡ್ರು ಇಲ್ಲೆಲ್ಲ ಒಂದ್ಸರಿ ವಿಸಿಟ್ ಮಾಡಿ ಬರ್ಬೋದು. ಇಲ್ಲೆಲ್ಲ ಅಲೋ ಇರುತ್ತೆ ನೋಡಲಿಕ್ಕೆ. ಇಲ್ಲಿ ನೋಡಿ, ಮೇಲ್ ಹೋಗ್ತಾ ಇದ್ದೀವಿ. ಇಲ್ಲಿ ಮೇಲ್ ಹೋಗ್ತಾ ಇದ್ದ ಹಾಗೆ ಫುಲ್ ಓಪನ್ ಸ್ಪೇಸ್ ಇರುತ್ತೆ. ಇಲ್ಲಿ ಎಕ್ಸ್ಟ್ರಾ ಬೆಡ್ಸ್ಗಳು ಬೇಕು ಅಂದ್ರೂ ಹಾಕಿ ಕೊಡ್ತಾರೆ. ಮತ್ತೆ ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲೊಂದು ಓಪನ್ ಲಾಂಗ್ ಬೆಡ್ ತರ ಇರುತ್ತೆ. ಯಾರಾದ್ರೂ ಅಂದ್ರೆ ಕಂಪ್ಲೀಟ್ ಫ್ಯಾಮಿಲಿ ಆ ಥರ ಇದ್ರೆ ಒಂದೇ ಕಡೆ ಸ್ಟೇ ಮಾಡ್ತೀವಿ ಅಂತಂದರೆ ಯೂಸ್ ಮಾಡ್ಕೋಬೋದು. ಇಲ್ಲಿ ಬಾರ್ ಕೌಂಟರ್ ಕೂಡ ಇದೆ, ಸೊ ಅದನ್ನು ಯೂಸ್ ಮಾಡ್ಕೊಳ್ಳೋರು ಕೂಡ ಆಪ್ಷನ್ ಇದೆ ಇಲ್ಲಿ. ನೋಡಿ ಮೇಲಿಂದ ವ್ಯೂ. ನಾವು ಅವಾಗ ತಾನೇ ಎಂಟ್ರೆನ್ಸ್ ಇದ್ವಿ,
ಇದೆಲ್ಲ ವಿಡಿಯೋ ಕ್ರೆಡಿಟ್ ಗೋಸ್ ಟು ಚಾರು. ನೋಡಿ ಸ್ವಿಂಗ್ ಅಲ್ಲಿ ಆಡ್ತಾ ಇದ್ದಾರೆ. ನಂದೀಶ್ ಅವ್ರಿಗೆ ಸ್ವಿಂಗ್ ಫುಲ್ ಇಷ್ಟ ಆಗೋಗಿತ್ತು, ಹಾಗಾಗಿ ಆ ಸ್ವಿಂಗ್ ಬಿಟ್ಟೇ ಬರ್ತಿರ್ಲಿಲ್ಲ ಅವರು. ವೆಂಟಿಲೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತು ಯಾವ ಕಡೆ ನೋಡಿದ್ರು ಎಲ್ಲ ಕಡೆ ಏನು ಗಿಡಗಳು ಎಲ್ಲ ಹೊರಗಡೆಯಿಂದ ತರಿಸಿ ಹಾಕಿರೋದಂತೆ. ಎಲ್ಲ ಸುತ್ತಮುತ್ತ ಎಲ್ಲ ಏನೋ ವೆರೈಟೀಸ್ ಆಫ್ ಫ್ರೂಟ್ಸು ಮತ್ತು ಎಲ್ಲ ಏನೋ ಹೆಲ್ದಿ ಪ್ಲಾಂಟ್ಸ್ಗಳನ್ನೆಲ್ಲನೂ ಅಲ್ಲಿ ಗಿಡಗಳಿದೆ ನೋಡಿ. ಫುಲ್ ಆಫ್ ಗ್ರೀನ್ರಿ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಿದ್ರು. ಮತ್ತು ಅಲ್ಲಿ ರೈನ್ ಡ್ಯಾನ್ಸ್ ಕೂಡ ಇದೆ. ಅದೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ಆನ್ ಮಾಡ್ತಾರೆ, ಆವಾಗ ನಾವಲ್ಲಿ ಹೋಗಿ ಎಂಜಾಯ್ ಮಾಡ್ಬೋದು. ಆಶಾ ದಕ್ಷ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಮಾಡ್ತಿದ್ವಿ, ಅದು ವಿಡಿಯೋ ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ಅದನ್ನು ಹಾಕೋಕ್ಕಾಗ್ತಾ ಇಲ್ಲ, ಡಿಲೀಟ್ ಆಗೋಗಿದೆ ವಿಡಿಯೋ. ಇವರಿಬ್ರು ಡ್ಯಾನ್ಸ್ ಮಾಡಿದಷ್ಟೇ ಸಿಕ್ತು, ಹಾಗಾಗಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಸ್ವಿಮ್ಮಿಂಗ್ ಪೂಲ್ ಕೂಡ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ದೊಡ್ಡ ಸ್ವಿಮ್ಮಿಂಗ್ ಪೂಲು. ಸುಮಾರು ಜನ ನಾವು ಹೋಗಿದ್ದ ದಿನ ಬಂದಿದ್ರು, ಎಲ್ಲ ಯೂಸ್ ಮಾಡ್ತಾ ಇದ್ರು. ಸೊ ನಾವು ಹೋಗಿದ್ದಾಗ ಅಂದರೆ ಆಲ್ಮೋಸ್ಟ್ ಮಧ್ಯಾಹ್ನ ಫುಲ್ ಬಿಸಿಲಿತ್ತು. ಬಟ್ ಎಲ್ಲ ನೀರಲ್ಲಿ ಇದ್ದರೆ ಯಾವ ಬಿಸಿಲೂ ಕೌಂಟ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಆಪೋಸಿಟ್ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲ್ ಎದುರುಗಡೆ ಬಾರ್ ಕೌಂಟರ್ ಥರ ಇದೆ. ಯಾರಾದರೂ ಯೂಸ್ ಮಾಡ್ಕೊಳ್ಳೋರು ಮಾಡ್ಕೋಬೋದು, ಆಪ್ಷನ್ ಕೊಟ್ಟಿದ್ದಾರೆ. ಪೂಲು ಕೂಡ ಕ್ಲೀನ್ ಆಗಿತ್ತು. ಮತ್ತು ಅದೇ ಗ್ಯಾಪಲ್ಲಿ ನಾವೊಂದು ರೀಲ್ಸ್ ಕೂಡ ಮಾಡ್ತಾ ಇದ್ವಿ. ಅವರೆಲ್ಲ ಅಂದರೆ ಜಾಗ ಊಟ ಮಾಡ್ಸಕ್ಕೆ ಹೋಗಿದ್ರಲ್ಲ ಆ ಟೈಮಲ್ಲಿ. ಮತ್ತು ಊಟದ ವಿಷಯಕ್ಕೆ ಬಂದರೆ ಬ್ರೇಕ್ಫಾಸ್ಟು ನಾವು ಹೋದಾಗ ಸ್ವಲ್ಪ ಲೇಟೇ ಆಗಿತ್ತು, ಹಾಗಾಗಿ ಇನ್ನೇನು ಖಾಲಿ ಆಗ್ತಿತ್ತು. ಬಟ್ ಟಿಫನ್ ಏನು ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಬಟ್ ಊಟ ಚೆನ್ನಾಗಿತ್ತು. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಆಪ್ಷನ್ ಇರುತ್ತೆ ಲಂಚಲ್ಲಿ. ಟಿಫನ್ ಮಾತ್ರ ವೆಜ್ಜೇ ಇರುತ್ತೆ. ಇಡ್ಲಿ, ಪೊಂಗಲ್ ಅಥವಾ ಬಿಸಿಬೇಳೆಭಾತ್ ಆ ಥರ ಯಾವುದಾದ್ರೂ ಡೈಲಿ ಆಪ್ಷನ್ ಇರುತ್ತೆ, ಹಾಗಾಗಿ ನೀವು ಅದನ್ನು ಉಪಯೋಗಿಸ್ಕೋಬೋದು. ಲಂಚ್ ಚೆನ್ನಾಗಿತ್ತು. 2 ವೆಜ್ ಅವ್ರಿಗೂ ಇರುತ್ತೆ, ನಾನ್ ವೆಜ್ ಅವ್ರಿಗೂ ಇರುತ್ತೆ. ವೆರೈಟೀಸ್ ಚೆನ್ನಾಗಿದೆ ಊಟ. ಮತ್ತು ಈವ್ನಿಂಗು ಸ್ನ್ಯಾಕ್ಸ್ ಕೊಡ್ತಾರೆ, ಮತ್ತು ಟೀ ಅಥವಾ ಕಾಫಿ ಯಾವ ಆಪ್ಷನ್ ಬೇಕು ಅದನ್ನು ತೊಗೋಬೋದು. ಸೊ ಚೆನ್ನಾಗಿತ್ತು ನೋಡಿ. ಪೂಲಲ್ಲೆಲ್ಲ ಫಸ್ಟು ನಾನು ಪಾಪು ನೋಡ್ಕೋತಾ ಇದ್ದೆ. ನಂದೀಶ್ ಅವರು ಸ್ವಿಮ್ ಮಾಡ್ತಿದ್ರು. ಆಮೇಲೆ ಅವ್ರು ಬಂದ ಮೇಲೆ ರೆಡಿ ಆದರು. ನಾನು ಆಮೇಲೆ ಏನೋ ಪೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಬಂದೆ. ಜಾನು ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದ. ಫಸ್ಟು ಬೇಡ ಬೇಡ ಅಂದ, ಆಮೇಲೆ ನೀರೊಳಗೆ ಇಳಿದ್ಮೇಲೆ ಈ ಹೊರಗಡೆ ಬರೋಕ್ಕೆ ರೆಡಿ ಇರಲಿಲ್ಲ ಅವನು. ಅಲ್ಲಿ ನೋಡಿ ಚಾರು, ದಕ್ಷ, ಅಕ್ಕ, ಆಶಾ ಎಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ಪೂಲ್ ಸುತ್ತ ಚೆನ್ನಾಗಿದೆ. ಮತ್ತು ಎಲ್ಲ ಸ್ವಿಂಗ್ಸ್ ಮಕ್ಕಳಿಗೆ ಅಲ್ಲಿ ಎಂಗೇಜ್ ಮಾಡಿಬಿಟ್ಟು ನಾವು ಕೂಡ ಆರಾಮಾಗಿ ಒನ್ ಡೇ ವೆಲ್ ಸ್ಪೆಂಡ್ ಥರ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಮತ್ತು ಇದು ಗ್ಲಾಸ್ ಹೌಸ್ ಒಳಗಡೆ, ಅಂದರೆ ಡ್ಯೂಪ್ಲೆಕ್ಸ್ ಥರ ಗ್ಲಾಸ್ ಹೌಸು. ಕೆಳಗಡೆ ಲಿವಿಂಗ್ ಸ್ಪೇಸ್ ಮಾಡಿ ಮೇಲೆ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಥರ ಮಾಡಿದ್ದಾರೆ. ಇದು ಶೂಟಿಂಗ್ ಹೌಸ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಬಟ್ ಲೊಕ್ಯಾಲಿಟಿ ಚೆನ್ನಾಗಿದೆ, ನಾವಂತೂ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಯಾರಾದರೂ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಮಿಸ್ ಮಾಡ್ದೇನೆ ಒನ್ ಡೇ ಹೋಗಿ ಬನ್ನಿ. ಎಲ್ಲರಿಗೂ ಒಳ್ಳೆ ಟೈಮ್ ಸ್ಪೆಂಡ್ ಆಗುತ್ತೆ. ಎಲ್ಲರೂ ಬರೀ ಫೋಟೋ ಶೂಟ್ ಮಾಡ್ಕೊಳ್ಳೋದೇ ಆಗ್ತಿತ್ತು ಅಲ್ಲಿ. See the
ಫ್ರೆಂಡ್ಸ್, ಆ್ಯಕ್ಚುಲಿ ನೆನ್ನೆ ಏನು ರೆಸಾರ್ಟ್ ಹೋಗಿ ಬಂದ್ವಲ್ಲ, ಹೋಗಿ ಬಂದಮೇಲೆ ವ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡೆ. ಸೊ ಬಂದಿದ್ದು ಲೇಟ್ ಆಯಿತು. ಆಮೇಲೆ ಮತ್ತೆ ಬೆಳಗ್ಗೆಯಿಂದ ಡ್ಯೂಟಿ, ಹಾಗಾಗಿ ಬ್ಯುಸಿ ಆಗಿಬಿಟ್ಟೆ. ಅದಕ್ಕೆ ವ್ಲಾಗ್ ಎಂಡ್ ಮಾಡಿಬಿಡೋಣ ಅಂತ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಅಂದರೆ ಏನಂದರೆ ರೆಸಾರ್ಟ್ ಚೆನ್ನಾಗಿತ್ತು, ಬಟ್ ಅಂದರೆ ಅವರು ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿರ್ತೀರಲ್ಲ, ಅವರು 999 ಆಫರ್ ಅಂತ ಕೊಟ್ಟಿರ್ತಾರೆ. ಸೊ ಅದು ಹೋಗುವಾಗ ಒಂದ್ಸರಿ ಯೋಚನೆ ಮಾಡ್ಕೊಂಡು ಹೋಗಿ, ಯಾಕಂದ್ರೆ 999 ಅಂತ ಹೇಳ್ತಾರೆ, ಬಟ್ 999 ಅಂದರೆ ಪ್ಲಸ್ GST ಅನ್ನೋದನ್ನ ಮೆನ್ಷನ್ ಮಾಡಿರಲ್ಲ ಅವರು. ಸೊ ಪ್ಲಸ್ GST ಆದಾಗ ಅದು ಆಲ್ಮೋಸ್ಟ್ 1200 ಆಗುತ್ತೆ. ಸೊ ಅದು ಆಕ್ಚುಲ್ ಆಗಿ 1200 ಇರುತ್ತೆ. ನೀವು ಎಲ್ಲ ಸುಮಾರು ನಾನು ನೋಡಿದ್ದೀನಲ್ಲ, 999 ಅಂತ ಹಾಕಿರ್ತಾರೆ, ಬಟ್ ಅದು 999 ಅಂದ್ರೆ ಪ್ಲಸ್ GST ಅಂತ ಆಡ್ ಮಾಡ್ಕೊಳ್ಳಿ ಅಷ್ಟೇನೆ. ಅದನ್ನ ಯಾರು ಮೆನ್ಷನ್ ಮಾಡಲ್ಲ, ಸುಮ್ನೆ 999 ಅಂತ ಹಾಕ್ಬಿಡ್ತಾರೆ. ಅದಕ್ಕೆ ನೀವ್ ಯಾರಾದ್ರೂ ಹೋಗೋದಿದ್ರೆ ಅದನ್ನ ಫಸ್ಟ್ ಅಂದ್ರೆ ಒಂದ್ ಮೈಂಡ್ ಅಲ್ಲಿ ಇಟ್ಕೊಂಡು ಹೋಗಿ, ಯಾಕಂದ್ರೆ ಪ್ಲಸ್ GST ಇಲ್ದೇನೆ ಅವ್ರು ಯಾವ್ದನ್ನು ಏನೋ ಲಾಗಿನ್ ಮಾಡ್ಕೊಳ್ಳೋದೇ ಇಲ್ಲ. ಸೊ ಅದೊಂದು. ಆಮೇಲೆ ಇನ್ನೆಲ್ಲ ಅಂದ್ರೆ ನಮ್ಗೆ ಈ ರೆಸಾರ್ಟ್ ಅಂದ್ರೆ ನಾನು ತೋರ್ಸಿನಲ್ಲ ವಿಡಿಯೋದಲ್ಲಿ, ಹಾಗಾಗಿ ಚೆನ್ನಾಗಿತ್ತು, ಆರಾಮಾಗಿ. ಮತ್ತೆ ನಮ್ಗೆ ಟ್ರಾವೆಲ್ ಫ್ರೆಂಡ್ಲಿ ಇತ್ತಲ್ಲ, ತುಂಬಾ ದೂರನೂ ಇಲ್ಲ. ಮತ್ತೆ ಮಕ್ಕಳಿಗೆ ಎಕ್ಸಾಮ್ಸ್ ಇತ್ತು, ಅಂದ್ರೆ ದಕ್ಷಗೆ ಚಾರುಗೆಲ್ಲ ಎಕ್ಸಾಮ್ಸ್ ಇದೆಯಲ್ಲ, ಅದಕ್ಕೆ ಅವ್ರಿಗೊಂದು ರಿಫ್ರೆಶ್ಮೆಂಟ್ ಇರ್ಲಿ ಅಂತ ಅನ್ಬಿಟ್ಟು ಇಲ್ಲೇ ಹತ್ರ ಇತ್ತಲ್ಲ ಅಂತ ಒನ್ ಡೇ ಔಟ್ ಹೋಗಿ ಬಂದ್ವಿ. ಸೊ ಹಂಗಾಗಿ ನಮ್ಗೆ ಹತ್ರ ಇದ್ದಿದ್ರಿಂದ ಸೊ ಬೇಗ ಹೋಗಿ, ಮತ್ತೆ ಟ್ರಾವೆಲ್ ನಮ್ಗೆ ಏನೋ ಆ ಟೈಮ್ ನಮ್ಗೆ ಅವಾಯ್ಡ್ ಆಯ್ತು. ಅದಕ್ಕೆ ಓಕೆ ವರ್ತ್ ಅನ್ಸ್ತು. ಹೋಗಿ ಬಂದು ಒಂದಿನ ಅಂದ್ರೆ ರಿಫ್ರೆಶ್ಮೆಂಟ್ ಅನ್ಸ್ತು ನಮ್ಗೂನು. ಅಂದ್ರೆ ಡೈಲಿ ವಾರ ಎಲ್ಲ ಡ್ಯೂಟಿ ಮಾಡಿರ್ತೀವಲ್ಲ, ಹಂಗಾಗಿ ನಮ್ಗೂನು ಒಂದು ಚೇಂಜಸ್ ಬೇಕಿರುತ್ತೆ. ಹಾಗಾಗಿ ಹೋಗಿ ಬಂದ್ವಿ. ಸೊ ಅದೇ ನಿಮ್ಗೆ ಯಾರಿಗಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ನಾನು ಅಡ್ರೆಸ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡಿ. ಅದಂದ್ರೆ ರೂಮ್ಸ್ ಏನಾದ್ರು ಸ್ಟೇ ಮಾಡ್ತೀರಿ ಅಂದ್ರೆ ಅದು 2400 ಇಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 5000 ವರೆಗೂ ಇದೆ ಪರ್ ನೈಟ್. ಹಾಗಾಗಿ ಅದು ಡಿಪೆಂಡ್ಸ್ ಆನ್ ರೂಮ್ ಮೇಲೆ. ಸೊ ಅದೊಂದು ಚೆಕ್ಔಟ್ ಮಾಡ್ಕೊಳ್ಳಿ. ಏನು ಹಾ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೋಡಿ ಏನ್ ಬಂದ. ಸೊ ಇವತ್ತು ಅಂದ್ರೆ ವ್ಲಾಗ್ ಎಂಡ್ ಮಾಡೋಣ ಅಂತಾನೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನಾನ್ ರೆಕಾರ್ಡ್ ಅಲ್ಲಿ ಬರ್ತಾ ಇರೋದು. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನೆಕ್ಸ್ಟ್ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ. ನೆಕ್ಸ್ಟ್ ಇನ್ನು ಬೇರೆ ಬೇರೆ ಇನ್ನೋವೇಟಿವ್ ವಿಡಿಯೋಸ್ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ ಯು. ನಮಸ್ಕಾರ. ನೀನು ಹೇಳ್ಬಿಡು ಬಾ. ಹೇಳು ನಮಸ್ಕಾರ. ಹೇಳು ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೇಳು ನಮಸ್ಕಾರ. ನಮಸ್ಕಾರ.